ಇದು ಮಾಡದೆ. ನಮಸ್ಕಾರ. ಸ್ಪರ್ಧಾ ಜ್ಞಾನಜ್ಯೋತಿ ಸ್ಪರ್ಧಾತ್ಮಕ ಅಕಾಡೆಮಿಗೆ ಸ್ವಾಗತ. ಅಂದರೆ ಹಿಂದಿನ ತರಗತಿಯಲ್ಲಿ ಸೂಚ್ಯಾಂಕಗಳ ಬಗ್ಗೆ ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ ಪ್ರಮುಖವಾಗಿ ಕೆಲವು ಸೂಚ್ಯಾಂಕಗಳನ್ನು ನೋಡಿದ್ದೇವೆ. ಸೊ ಇಂದು ಸೂಚ್ಯಾಂಕಗಳಲ್ಲಿ ಅತಿ ಮುಖ್ಯವಾದಂತಹ ಸೂಚ್ಯಾಂಕವೆಂದರೆ ಅದು ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ನಾವು ನೋಡೋದಾಯ್ತಪ್ಪ ಅಂದರೆ ಇದನ್ನು ಪ್ರಕಟಿಸುವವರು UNDP ಅಂದರೆ ವಿಶ್ವಸಂಸ್ಥೆಯ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ HDI ಅನ್ನು ಏನು ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್. ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಬಹಳಷ್ಟು ಇದನ್ನ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಒಂದು ಪ್ರಕಟಿಸುವ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳಿಬೇಕಪ್ಪ ಅಂತಂದರೆ ಯಾವೆಲ್ಲ ಘಟಕಾಂಶಗಳು, ಯಾವ ಅಂಶಗಳನ್ನು ನಾವು ಪರಿಗಣಿಸ್ತೀವಪ್ಪ ಅಂದರೆ, ಒಂದು ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. ಓಕೆ, ಅಂದರೆ ಆ ದೇಶದಲ್ಲಿ ಆರೋಗ್ಯದ ಪರಿಸ್ಥಿತಿ, ಅಂದರೆ ಸರಾಸರಿ ಅಲ್ಲಿ ಬದುಕುವ ಜೀವಿತಾವಧಿ ಎಷ್ಟಿದೆ, ಅಲ್ಲಿರುವಂತಹ ಆರೋಗ್ಯ ಸೌಲಭ್ಯಗಳು, ಸೊ ಅದನ್ನು ಒಂದು ಪರಿಗಣನೆ ತಗೋತಾರೆ. ಅದೇ ರೀತಿಯಾಗಿ ಶಿಕ್ಷಣ, ಅಲ್ಲಿರುವಂಥ ವಯಸ್ಕ ಶಿಕ್ಷಣ ಯಾವ ರೀತಿ ಪಡ್ಕೋತಾರೆ ಅಂದರೆ ಅಲ್ಲಿ ಪಡೆಯುವಂಥ ಶಿಕ್ಷಣದ ಪ್ರಮಾಣ, ಸ್ಪೆಷಲಿ ವಯಸ್ಕ ಶಿಕ್ಷಣ. ಅದೇ ರೀತಿ ಜೀವನ ಮಟ್ಟ ಅಂದರೆ ಅಲ್ಲಿರುವಂತಹ ಲೈಫ್ ಸ್ಟೈಲ್, ಅಂದರೆ ಇಲ್ಲಿ ಏನು ಬರ್ತದೆ, ವರಮಾನ ಬರ್ತದೆ, ಅಲ್ಲಿ ಜನರ ಒಂದು ವರಮಾನ. ಸೊ ಈ ಮೂರು ಘಟಕಾಂಶಗಳನ್ನು ಮೇಜರ್ ಆಗಿ ಇಟ್ಕೊಂಡು ನಾವು HDI ಅನ್ನು ಏನು ಮಾಡ್ತೀವಿ, ಪ್ರತಿ HDI ಅನ್ನು ಸ್ಥಾನವನ್ನು ನೀಡ್ಕೊಂತ ಹೋಗ್ತಾರೆ. ಇನ್ನು ಇದನ್ನು ಪರಿಚಯಿಸಿದವರು ನಾವು ನೋಡೋದಾಯ್ತಂದ್ರೆ, ಈ ಒಂದು ಪರಿಕಲ್ಪನೆಯನ್ನು ನೀಡಿದವರು ಮೆಹಬೂಬ್ ಉಲ್ ಹಕ್ ಅಂತೇಳಿ. ಸೊ ಇವರು ಪಾಕಿಸ್ತಾನದ ಪ್ರಜೆ. ಅದೇ ರೀತಿಯಾಗಿ ಮತ್ತವರು ಪ್ರಮುಖರು, ಇವರು ಯಾರಪ್ಪ ಅಂದರೆ ಅಮರ್ತ್ಯ ಸೇನ್, ಇವರು ಭಾರತದವರು. ಸೊ ಈ ಎರಡು ಮಹಾನ್ ವ್ಯಕ್ತಿಗಳು ಮೆಹಬೂಬ್ ಉಲ್ ಹಕ್ ಮತ್ತು ಅಮರ್ತ್ಯ ಸೇನ್ ಇಬ್ಬರು ಕೂಡಿಕೊಂಡು ಈ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಪರಿಚಯ ಮಾಡ್ತಾರೆ. ಸೊ ಇನ್ನು ನಾವು ಇದರಲ್ಲಿ ನೋಡೋದಾಯ್ತಪ್ಪ ಅಂದರೆ ಪ್ರಮುಖವಾಗಿ ಈ ದೇಶಗಳ ಈ HDIಯಲ್ಲಿ ದೇಶಗಳ ವರ್ಗೀಕರಣ ಮಾಡಿಕೊಂಡು ಹೋಗ್ತಾರೆ. ಏನಂತೇಳಿ, ಒಂದು ಲೋ, ಮೀಡಿಯಂ, ಹೈ, ವೆರಿ ಹೈ, ಒಟ್ಟು 4 ವಿಭಾಗಗಳಲ್ಲಿ ದೇಶಗಳನ್ನು ಏನು ಮಾಡ್ತಾರೆ, ವಿಂಗಡಣೆ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ 0 ಮತ್ತು 1ರ ನಡುವೆ 0 ಮತ್ತು 1ರ ನಡುವೆ ಅಂಕಗಳನ್ನು ಕೊಟ್ಕೊಂಡು ಹೋಗ್ತಾರೆ. ಇಲ್ಲಿ ವರ್ಗ ಮಾಡಿದ ನೋಡಿ, ಅತ್ಯಂತ ಕಡಿಮೆ ಅಂದರೆ ಲೋ HDI ಹೊಂದಿರುವ ದೇಶಗಳ ಅಂಕಗಳು ಯಾವಾಗಲೂ ಏನಾಗಿರುತ್ತೆ ಅಂದರೆ 0.350 ಇಂದ ಹಿಡಿದು 0.549 ವರೆಗೂ ಅತ್ಯಂತ ಅಂದರೆ ಕಡಿಮೆ HDI ಹೊಂದಿರುವಂತಹ ಒಂದು ದೇಶಗಳ ಪಟ್ಟಿಯಲ್ಲಿ ಇರ್ತದೆ. ಇನ್ನು ಮೀಡಿಯಂ ಅಂದರೆ 0.50 ಇಂದ ಹಿಡಿದು 0.699 ವರೆಗೂ ಮೀಡಿಯಂ ರಾಷ್ಟ್ರಗಳು ಅಂದರೆ ಮಧ್ಯಮ. ಇನ್ನು ಥರ್ಡ್ ಒನ್ನಲ್ಲಿರುವಂಥ ಹೈ ಅಂತಂದರೆ ಉನ್ನತ ದೇಶಗಳು, 0.700 ಇಂದ ಹಿಡಿದು ಅಂಕಗಳು 0.799 ವರೆಗೂ ಯಾವ ಒಂದು ಅಂಕಗಳನ್ನು ಪಡೆದಿರ್ತಾವ ಆ ದೇಶಗಳು ಹೈ ಒಂದು ಕ್ಯಾಟಗರಿಯಲ್ಲಿ ಬರ್ತದೆ. ಅದೇ ರೀತಿಯಾಗಿ ಮತ್ತೊಂದು ಕೊನೆಯ ಅತ್ಯುತ್ತಮ ಅಂತೇಳಿ ಹೇಳ್ಬೋದು ವೆರಿ ಹೈ. ಇದರಲ್ಲಿ ಬರುವಂತಹ ದೇಶಗಳು ಆಲ್ಮೋಸ್ಟ್ ಅಲ್ಲಿ ಯಾವಿರ್ತಾವೆ ಅಂದರೆ 0.800 ಇಂದ ಹಿಡಿದು 1ರವರೆಗೆ ಅಂಕಗಳನ್ನು ಪಡೆದಿರುವ ರಾಷ್ಟ್ರಗಳು ಬರ್ತವೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನು ಬರ್ತದೆ, ವೆರಿ ಹೈ ಅಲ್ಲಿ ಬರ್ತದೆ. ಅತ್ಯಂತ ಬಡತನದಲ್ಲಿರುವಂತಹ ರಾಷ್ಟ್ರಗಳು ಲೋ ಕ್ಯಾಟಗರಿಯಲ್ಲಿ ಬರ್ತದೆ. ಇನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಾಮಾನ್ಯವಾಗಿ ಒಂದು ಮಧ್ಯಮ ಕ್ರಮಾಂಕದಲ್ಲಿರುವಂತಹ ಒಂದು ರಾಷ್ಟ್ರಗಳ ಸಾಲಿನಲ್ಲಿ ಬರ್ತದೆ. ಸೊ ಇದು ಅಂಕಗಳನ್ನು ಕೊಡೋದು 0 ಮತ್ತು 1. 0 ಅತ್ಯಂತ ಕಳಪೆ, 1 ಅತ್ಯಂತ ಉನ್ನತವಾದಂತಹ ಅಂತ ಆಗಿರ್ತದೆ. ಸೊ ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂದ್ರೆ HDI ನಲ್ಲಿರುವಂತಹ ಟಾಪ್ 5 ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ ಪ್ರಥಮ ಸ್ಥಾನದಲ್ಲಿ ಇರೋದ್ರಿ ಐಸ್ಲ್ಯಾಂಡ್. ಈ ಐಸ್ಲ್ಯಾಂಡ್ ಏನ್ ಮಾಡಿದೆ,
0.972 0.972 ಅಂಕಗಳನ್ನು ಪಡೆದುಕೊಂಡು ಒಂದು ಮೊದಲನೇ ಸ್ಥಾನದಲ್ಲಿದೆ. ಯಾವುದು? ಐಸ್ಲ್ಯಾಂಡ್ ದೇಶ. ಅದೇ ಎರಡನೇ ಸ್ಥಾನದಲ್ಲಿ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್. ಎರಡೂ ದೇಶಗಳು ಏನು ಮಾಡಿದವೆ? 0.970 ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಇತ್ತಂದರೆ, ಇನ್ನು ಮೂರನೇ ಸ್ಥಾನದಲ್ಲಿ 0.962 ಪಡೆದಂತಹ ಡೆನ್ಮಾರ್ಕ್ ದೇಶ ಮೂರನೇ ಸ್ಥಾನದಲ್ಲಿದೆ. ಇನ್ನು ಜರ್ಮನಿ ನಾಲ್ಕನೇ ಸ್ಥಾನದಲ್ಲಿ 0.959 ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ. ಇನ್ನು 0.958 ಈ ಅಂಕಗಳನ್ನು ಪಡೆದುಕೊಂಡು ಸ್ವೀಡನ್ ದೇಶ ಏನಾಗಿದೆ ಅಂತಾರೆ? ಐದನೇ ಸ್ಥಾನದಲ್ಲಿದೆ. ಇನ್ನು ನಮ್ಮ ಭಾರತದ ಸ್ಥಾನವನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಈ HDI-ನಲ್ಲಿ 2025ರಲ್ಲಿ 130ನೇ ಸ್ಥಾನವನ್ನ ಏನು ನಮ್ಮ ಭಾರತ ಪಡ್ಕೊಂಡಿದೆ. ಇನ್ನು 2022ರಲ್ಲಿ 132ನೇ ಸ್ಥಾನ ಭಾರತವು ಪಡ್ಕೊಂಡಿತ್ತು. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾಯ್ತಂದ್ರೆ ಈ ಅಮರ್ತ್ಯ ಸೇನ್ ಇವರಿಗೆ ಈ HDI ಪರಿಕಲ್ಪನೆಗೆ ಏನು ಅರ್ಥಶಾಸ್ತ್ರದಲ್ಲಿ ಒಂದು ನೊಬೆಲ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ. ಈ HDI ಕಾನ್ಸೆಪ್ಟ್ಗೆ ಅರ್ಥಶಾಸ್ತ್ರದಲ್ಲಿ ಒಂದು ನೊಬೆಲ್ ಪ್ರೈಸ್ ಅನ್ನ ಅಮರ್ತ್ಯ ಸೇನ್ ಅವರಿಗೆ ನೀಡಲಾಗಿದೆ. ಇನ್ನು ನಾವು 2020ರಲ್ಲಿ ಭಾರತದ ಸ್ಥಾನ 131 ಇತ್ತು. ನಾವು ಯಾವಾಗಲೂ 130ರ ಆಸ್ಪಾಸಿನಲ್ಲೇ ಇದೆ ಭಾರತ. ಇನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ, ಭಾರತ ಯಾವಾಗಲೂ ಬರೋದು ಈ ಮಧ್ಯಮ ತಲಾದಾಯ ಅಥವಾ ಮಧ್ಯಮ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರದಲ್ಲಿ ಭಾರತ ಏನಾಗ್ತದೆ ಅಂದ್ರೆ ಬರ್ತದೆ. ಟೋಟಲಿ ಇದರಲ್ಲಿ ನಾವು ನೋಡ್ತೀವಿ ಅಂದ್ರೆ, ಒಂದು ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ನೋಡುವಂತ ಒಂದು ಸೂಚ್ಯಂಕ ಮಾನವ ಅಭಿವೃದ್ಧಿ ಸೂಚ್ಯಂಕ. ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಯಾವಾಗಲೂ ಕೇಳೋದು ಯಾವ್ದಪ್ಪ? ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಯಾವ ಅಂಶಗಳು ಇದರಲ್ಲಿ ಪರಿಗಣಿಸ್ತಾರೆ ಮತ್ತು ಯಾರಿಗೆ? ಉದಾಹರಣೆಗೆ ಇದು ಅಮರ್ತ್ಯ ಸೇನ್. ಈ ಅಮರ್ತ್ಯ ಸೇನ್ ಭಾರತದವರಾಗಿರೋದ್ರಿಂದ ಇವ್ರ ಮೇಲೆ ಪ್ರಶ್ನೆಗಳು ಸಹ ಬರ್ತವೆ. ಯಾಕಂದ್ರೆ ನೊಬೆಲ್ ಪ್ರೈಸ್ ಅನ್ನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಈ ಒಂದು ಕಾನ್ಸೆಪ್ಟ್ಗೆ ಪಡ್ಕೊಂಡಿದ್ದಾರೆ. ಇನ್ನು ಭಾರತ ಯಾವ ಕಂಟ್ರಿ ಅಂದ್ರೆ ಯಾವ ಗ್ರೂಪ್ ಅಲ್ಲಿ ಬರ್ತಂದ್ರೆ, ಅದು ಮಧ್ಯಮ ಆದಾಯವನ್ನು ಹೊಂದಿರುವಂತಹ ರಾಷ್ಟ್ರಗಳ ಸಾಲಿನಲ್ಲಿ ಬರ್ತದೆ ಅಂತೇಳಿ ನಾವು ತಿಳ್ಕೋಬಹುದು. ಇದು ಮಾನವ ಅಭಿವೃದ್ಧಿ ಸೂಚ್ಯಂಕ. ಇನ್ನು ಮತ್ತೊಂದು ಸೂಚ್ಯಂಕವನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಜಾಗತಿಕ ಲಿಂಗ ಅಂತರ ವರದಿ. ಅಂದ್ರೆ ಲಿಂಗ ಅಂತರ, ಇಲ್ಲಿ ಹೆಣ್ಣು ಮತ್ತು ಗಂಡಿನ ನಡುವೆ ಇರುವಂತಹ ಒಂದು ವ್ಯತ್ಯಾಸದ ಆಧಾರದ ಮೇಲೆ, ಅಂದ್ರೆ ಅಲ್ಲಿನ ಆ ದೇಶಗಳಲ್ಲಿ ಪಾಲ್ಗೊಳ್ಳುವಿಕೆಯ ಆಧಾರದ ಮೇಲೆ ಈ ಜಾಗತಿಕ ಲಿಂಗ ಅಂತರ ವರದಿಯನ್ನ ಏನ್ ಮಾಡ್ತಾರೆ? ಪ್ರಕಟಣೆ ಮಾಡ್ತಾರೆ. ಸೊ ಇದನ್ನು ಪ್ರಕಟಿಸುವವರು ಒಂದು ಸಂಸ್ಥೆ ಯಾವ್ದಂದ್ರೆ ವಿಶ್ವ ಆರ್ಥಿಕ ವೇದಿಕೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಜಾಗತಿಕ ಲಿಂಗ ಅಂತರ ವರದಿಯನ್ನ ಪ್ರಕಟಣೆ ಮಾಡ್ತಾರೆ. ಸೊ ಇಲ್ಲಿ ಘಟಕಾಂಶಗಳನ್ನು ನಾವು ನೋಡೋದಾಯ್ತಪ್ಪ ಅಂದ್ರೆ, ಆರ್ಥಿಕ ಭಾಗವಹಿಸಿಕೆ, ಶಿಕ್ಷಣ, ರಾಜಕೀಯ. ಅಂದ್ರೆ ಇಲ್ಲಿ ಆ ದೇಶದಲ್ಲಿ ಒಬ್ಬ ಮಹಿಳೆ ಆರ್ಥಿಕವಾಗಿ ಎಷ್ಟು ಸದೃಢರಾಗಿದ್ದಾರೆ, ಆರ್ಥಿಕತೆಯಲ್ಲಿ ಕೊಡುಗೆ ಎಷ್ಟನ್ನ ಕೊಡ್ತಾರೆ, ಆರ್ಥಿಕ ಭಾಗವಹಿಸಿಕೆ. ಅದೇ ರೀತಿ ಶಿಕ್ಷಣ, ಅಂದ್ರೆ ಅಲ್ಲಿ ಇರುವಂತಹ ಮಹಿಳೆಯರು ಯಾವ ಪ್ರಮಾಣದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ರಾಜಕೀಯ ಭಾಗವಹಿಸಿಕೆ, ಇದು ಬಹಳ ಇಂಪಾರ್ಟೆಂಟ್. ರಾಜಕೀಯ ಭಾಗವಹಿಸಿಕೆ. ಸೊ ಇತ್ತೀಚೆಗೆ ತಿದ್ದುಪಡಿ ಮಾಡಿ ಮಹಿಳೆಯರಿಗೂ ಸಹ ಏನ್ ಕೊಟ್ಟಿದ್ದಾರೆ? ಒಂದು ಲೋಕಸಭಾ ಮತ್ತು ವಿಧಾನಸಭೆಗಳಲ್ಲಿ ಒಂದು ಮೀಸಲಾತಿಯನ್ನ ಕೊಡ್ತಿದ್ದಾರೆ. ಅಂದ್ರೆ ರಾಜಕೀಯ ಭಾಗವಹಿಸುವಿಕೆ, ಅಂದ್ರೆ ಮಹಿಳೆಯರ ಭಾಗವಹಿಸುವಿಕೆಯನ್ನ ಈ ಜಾಗತಿಕ ಲಿಂಗ ಅಂತರ ವರದಿ ಏನ್ ಮಾಡ್ತದೆ? ಪ್ರಕಟಣೆ ಮಾಡ್ತದೆ. ಇನ್ನು ಭಾರತದ ಸ್ಥಾನವನ್ನ ನೋಡೋದಾಯ್ತಪ್ಪ ಅಂದ್ರೆ, 129, ಅಂದ್ರೆ 2024ರ ಡಾಟಾದ ಪ್ರಕಾರ 129ನೇ ಸ್ಥಾನದಲ್ಲಿ ಭಾರತ ಇದೆ. ಇನ್ನು 2025ರಲ್ಲಿ ಭಾರತದ ಸ್ಥಾನ 131ನೇ ಸ್ಥಾನದಲ್ಲಿ ಇದೆ. ಯಾವುದು? ಭಾರತ. ಇನ್ನು ಟಾಪ್ 5 ರಾಷ್ಟ್ರಗಳನ್ನ ನಾವು ನೋಡೋದಾಯ್ತಂದ್ರೆ, ಅಂದ್ರೆ ಹೆಣ್ಣು ಮಕ್ಕಳ ಅಥವಾ ಮಹಿಳೆಯರ ಭಾಗವಹಿಸಿಕೆಯಲ್ಲಿ
ಟಾಪ್ 5 ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಂದ್ರೆ ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ. ಅದಾದ ನಂತರದಲ್ಲಿ ಫಿನ್ಲ್ಯಾಂಡ್, ನಾರ್ವೆ, UK ಮತ್ತು ನ್ಯೂಜಿಲೆಂಡ್ ರಾಷ್ಟ್ರಗಳು. ಇವು ಏನಾಗಿದೆ ಅಂದರೆ ಮಹಿಳೆಯರ ಭಾಗವಹಿಸುವಿಕೆಗೆ ಅತ್ಯಂತ ಮಹತ್ವವನ್ನು ಕೊಡ್ತಿದ್ದಾರೆ. ಸೊ ಐಸ್ಲ್ಯಾಂಡ್ ಏನಿದೆ 0.926 ಅಂಕಗಳೊಂದಿಗೆ ಐಸ್ಲ್ಯಾಂಡ್ ಏನಾಗಿದೆ ಅತ್ಯಂತ ಮೊದಲನೆಯ ಸ್ಥಾನದಲ್ಲಿದೆ. ಅಂದರೆ ಇನ್ನು ಅತ್ಯಂತ ಕಡಿಮೆ ರಾಷ್ಟ್ರಗಳನ್ನು ನೋಡೋದಾಯ್ತಂತ ಅಂತಂದರೆ ಕೊನೆಯ 5 ರಾಷ್ಟ್ರಗಳನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಪಾಕಿಸ್ತಾನ 0.567 ಕೊನೆಯ ರಾಷ್ಟ್ರ. ಅದೇ ರೀತಿಯಾಗಿ ಸುಡಾನ್ 0.570, ಇನ್ನು ಚಾಡ್ 0.571, ಇರಾನ್ 0.581. ಈ ರಾಷ್ಟ್ರಗಳು ಏನಾಗಿದ್ದಾವಪ್ಪ ಅಂತಂದರೆ ಕೊನೆಯ ಸ್ಥಾನದಲ್ಲಿದ್ದರೆ ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ನಾರ್ವೆ, UK ಮತ್ತು ನ್ಯೂಜಿಲೆಂಡ್ ರಾಷ್ಟ್ರಗಳು ಏನಾಗಿದ್ದಾವೆ ಅಂತಂದರೆ ಮೊದಲ ಸ್ಥಾನದಲ್ಲಿದ್ದಾವೆ. ಭಾರತದ ಸ್ಥಾನ ಬಹಳ ಇಂಪಾರ್ಟೆಂಟು, 129ನೇ ಸ್ಥಾನ ಮತ್ತು 2025 ಪ್ರಸ್ತುತ 2025ರಲ್ಲಿ ಇದು 131ನೇ ಸ್ಥಾನವನ್ನು ನಾವು ಹೊಂದಿದ್ದೇವೆ. ಇನ್ನು ಇದರ ಧ್ಯೇಯ ವಾಕ್ಯವನ್ನು ನಾವು ನೋಡೋದಾಯ್ತಪ್ಪ ಅಂದರೆ ನಾವಿರುವುದು ಲಿಂಗ ಆಧಾರಿತ ಜಗತ್ತಿನಲ್ಲಿ, ಆದರೆ ಅದು ಅಸಮಾನವಾಗಿರಬೇಕಾಗಿಲ್ಲ. ಇದು ಒಂದು ಧ್ಯೇಯ ವಾಕ್ಯ 2025ರ ಧ್ಯೇಯ ವಾಕ್ಯ. ಇನ್ನು ನಾವು ಸಾಧನೆಯನ್ನು ನೋಡೋದಾಯ್ತಂದ್ರೆ ಇದುವರೆಗೂ 68.8% ಅಷ್ಟು ಏನಾಗಿದೆ ಅಂದರೆ ನಾವು ಲಿಂಗ ಸಮಾನತೆಯನ್ನು ಸಾಧಿಸಿದ್ದೇವೆ. 68.8% ಅಷ್ಟು ಲಿಂಗ ಸಮಾನತೆಯನ್ನು ಸಾಧಿಸಿದ್ದೇವೆ. ಸೊ ಇದರಲ್ಲಿ ಸಾಮಾನ್ಯವಾಗಿ ಕೇಳೋದಂತ ಟಾಪ್ 5 ಕಂಟ್ರಿಗಳು ಮತ್ತು ಲೋವೆಸ್ಟ್ ಕಂಟ್ರಿಗಳು ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತದ ಸ್ಥಾನ ಯಾವುದಿದೆ ಅಂತಂದರೆ 131ನೇ ಸ್ಥಾನ ಭಾರತದ್ದಿದೆ. ಸೊ ಇದರ ಮೇಲೆ ಇಷ್ಟು ಅಂಶಗಳ ರೈಸ್ ಆಗ್ಬೋದು. ಇನ್ನು ಮತ್ತೊಂದು ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕ, ಮತ್ತೊಂದು ಪ್ರಮುಖ ಸೂಚ್ಯಾಂಕ ಸ್ಪರ್ಧಾತ್ಮಕ ಕಾಂಪಿಟೇಷನ್ ಯುಗ. ಸೊ ಸ್ಪರ್ಧಾತ್ಮಕತೆ ಪ್ರಕಟಣೆ ಯಾರು ಮಾಡ್ತಾರೆ? ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಅವರು ಏನು ಮಾಡ್ತಾರೆ? ಈ ಒಂದು ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕವನ್ನು ಪ್ರಕಟಣೆ ಮಾಡ್ತಾರೆ. ಸೊ ಇನ್ನು ಯಾವೆಲ್ಲ ಅಂಶಗಳನ್ನು ಸ್ಪರ್ಧಾತ್ಮಕದಲ್ಲಿ ತಗೋತೇವೆ ಅಂದರೆ ಆರ್ಥಿಕ ಮೂಲ ಸೌಕರ್ಯ, ಸರ್ಕಾರಿ ದಕ್ಷತೆ, ಉದ್ಯಮ ಸಾಮರ್ಥ್ಯ. ಏನ್ರಿ ಆರ್ಥಿಕ ಮೂಲ ಸೌಕರ್ಯ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು MNC ಕಂಪನಿ ಅಂದರೆ ಮಲ್ಟಿನ್ಯಾಷನಲ್ ಕಂಪನಿಯವರು ಬಂದು ನಮ್ಮ ಭಾರತದಲ್ಲಿ ಹೂಡಿಕೆ ಮಾಡಬೇಕಪ್ಪ ಅಂದರೆ ಅಲ್ಲಿ ಅವರಿಗೆ ಎಲ್ಲ ರೀತಿಯಾದಂಥ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ನಾವು ಇಲ್ಲಿ ಕೊಡಬೇಕಾಗ್ತದೆ. ಅದು ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ರೋಡ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು. ಈ ರೀತಿಯಾಗಿ ಆರ್ಥಿಕ ಮೂಲ ಸೌಕರ್ಯವನ್ನು ಆ ದೇಶ ಅವರಿಗೆ ಕೊಟ್ಟಾಗ ಅಲ್ಲಿ ಏನಾಗ್ತದೆ? ಹೂಡಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ನಾವು ವಿಶ್ವ ಮಟ್ಟದಲ್ಲಿ ಒಂದು ಸ್ಪರ್ಧೆಯನ್ನು ನೀಡ್ಬೋದು. ಅದೇ ರೀತಿ ಸರ್ಕಾರಿಯ ದಕ್ಷತೆ ಅಂದರೆ ಹೂಡಿಕೆ ಮಾಡುವಂತಹ ಸಂಸ್ಥೆಗಳಿಗೆ ಸರ್ಕಾರದ ಸ್ಪಂದನೆ, ಅಂದರೆ ಸರ್ಕಾರ ಯಾವ ರೀತಿ ಅವ್ರಿಗೆ ಸ್ಪಂದನೆ ನೀಡ್ತದೆ, ಅಂದರೆ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನು ನೀಡ್ತದೆ, ಅದು ಸರ್ಕಾರಿ ದಕ್ಷತೆ. ಇನ್ನು ಉದ್ಯಮ ಸಾಮರ್ಥ್ಯ ಅಂದರೆ ಅಂತಂದರೆ ಉದ್ಯಮವನ್ನು ಒಂದು ಪ್ರಾರಂಭಿಸುವಂತಹ ಒಂದು ಕೆಪಬಿಲಿಟಿ, ಸಾಮರ್ಥ್ಯ ಇರಬೇಕು. ಆ ದೇಶದಲ್ಲಿ ಉದ್ಯಮವನ್ನು ಸ್ಟಾರ್ಟ್ ಮಾಡ್ಬೋದಾ? ಸೊ ಆ ಸಾಮರ್ಥ್ಯ ಅಂದರೆ ಈ 3 ಅಂಕಗಳನ್ನು ನೀಡಿ ಒಂದು ದೇಶದ ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕವನ್ನು ನಾವು ಅಳತೆ ಮಾಡೋಕ್ಕೆ ಹೋಗ್ತೀವಿ. ಓಕೆ. ಇನ್ನು ಟಾಪ್ 5 ರಾಷ್ಟ್ರಗಳು ಸ್ಪರ್ಧಾತ್ಮಕ ಜಗತ್ತು ಸ್ಪರ್ಧೆ ಸೂಚ್ಯಾಂಕದ ಟಾಪ್ 5 ಅಂದರೆ ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರ್, ಹಾಂಗ್ಕಾಂಗ್, ಡೆನ್ಮಾರ್ಕ್, UAE. ಈ 5 ರಾಷ್ಟ್ರಗಳು ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರ್, ಹಾಂಗ್ಕಾಂಗ್, ಡೆನ್ಮಾರ್ಕ್ ಮತ್ತು UAE ಏನಿದೆ ಪ್ರಮುಖವಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಹಳ ಮುಂದಿರುವಂಥ ರಾಷ್ಟ್ರಗಳು. ಸ್ವಿಸ್ 100 ಅಂಕಗಳನ್ನು ಪಡ್ಕೊಂಡಿದೆ. 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಏನಾಗಿದೆ ಪ್ರಥಮ ಸ್ಥಾನದಲ್ಲಿತ್ತಂದರೆ ಈ
ಸಿಂಗಾಪುರ್ ಬಂದು 2ನೇ ಸ್ಥಾನದಲ್ಲಿ ಇದೆ. ಸಿಂಗಾಪುರ್ ಬಂದು 99.44 ಅಂಕಗಳೊಂದಿಗೆ ಸಿಂಗಾಪುರ್ 2ನೇ ಸ್ಥಾನದಲ್ಲಿ ಇದೆ. ಬಹುಮುಖ್ಯವಾಗಿ 1ನೇ ಸ್ಥಾನದಲ್ಲಿ ಇರುವಂತಹ ದೇಶ ಯಾವುದು ಅಂದರೆ ಅದು ಸ್ವಿಟ್ಜರ್ಲ್ಯಾಂಡ್. ಈ ಸ್ವಿಸ್ ದೇಶ ಏನಾಗಿದೆ 1ನೇ ಸ್ಥಾನದಲ್ಲಿ ಇದೆ. ಇನ್ನು ಭಾರತದ ನಾವು ನೋಡೋದಾಯ್ತಪ್ಪ ಅಂದರೆ 2024ರಲ್ಲಿ 39ನೇ ಸ್ಥಾನದಲ್ಲಿ ಭಾರತ ಇತ್ತು. 2024ರಲ್ಲಿ 39ನೇ ಸ್ಥಾನ ಇದ್ದು 2025ರಲ್ಲಿ ಇದು 41 ಸಾರಿ 2025ರಲ್ಲಿ ಇದು 41ನೇ ಸ್ಥಾನ ಇದೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ಅಂಕಗಳನ್ನು ಇವಾಗ ಆರ್ಥಿಕ ಮೂಲಭೂತ ಸೌಕರ್ಯ ಅದಕ್ಕೆ ಸಪ್ರೇಟ್ ಸ್ಥಾನವನ್ನು ಕೊಡ್ತೀವಿ. ಸರ್ಕಾರಿ ದಕ್ಷತೆ ಅದಕ್ಕೆ ಸಪ್ರೇಟ್ ಆದಂತಹ ಸ್ಥಾನ. ಉದ್ಯಮ ಸಾಮರ್ಥ್ಯ ಅದಕ್ಕೆ ಸಪ್ರೇಟ್ ಆದಂತಹ ಬೇರೆ ಸ್ಥಾನಗಳನ್ನು ಕೊಡ್ತೀವಿ. ಇಲ್ಲಿ ನಾವು ನೋಡಿದ್ರೆ ಆರ್ಥಿಕ ದಕ್ಷತೆಯಲ್ಲಿ 2027ರಲ್ಲಿ 27ನೇ ಸ್ಥಾನದಲ್ಲಿದೆ ಭಾರತ. ಇನ್ನು ಸರ್ಕಾರದ ಒಂದು ಭಾಗಿತ್ವ, ಸರ್ಕಾರದ ಬೆಂಬಲ 45ನೇ ಸ್ಥಾನದಲ್ಲಿದ್ದೀವಿ. ಅದೇ ರೀತಿ ಉದ್ಯಮ ಸಾಮರ್ಥ್ಯದಲ್ಲಿ 25ನೇ ಸ್ಥಾನದಲ್ಲಿದೆ ಭಾರತ. ಓಕೆ, ಸೊ ಇಷ್ಟು ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ. ಸೊ ಪ್ರಮುಖವಾಗಿ ಇದರಲ್ಲಿ ಕೇಳಿದ್ರು ಟಾಪ್ 5 ರಾಷ್ಟ್ರಗಳು, ಅದೇ ರೀತಿಯಾಗಿ ಭಾರತದ ಸ್ಥಾನ. ಇಂಡಿವಿಜುವಲ್ ಆಗಿ ಕೇಳಿದ್ರೆ ಆರ್ಥಿಕ ಮೂಲ ಸೌಕರ್ಯ, ಸರ್ಕಾರಿ ದಕ್ಷತೆ, ಉದ್ಯಮ ಸಾಮರ್ಥ್ಯ ಅವುಗಳ ಸ್ಥಾನವನ್ನು ನಾವು ನೆನಪಿಟ್ಕೊಂಡ್ರೆ ಸಾಕು. ಓಕೆ, ಓಕೆ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಸೂಚ್ಯಾಂಕಗಳನ್ನು ನಾವು ನೋಡೋಣ. ಧನ್ಯವಾದ.